ಸರ್ ಒಂದು ನಿಮಿಷ, ಈಗ ಎನ್ಯುಮರೇಷನ್ ಆನ್ಲೈನ್ ಅಲ್ಲಿ ಕೂಡ ನೀವು ಮಾಡಬಹುದು ಅಂತ ಹೇಳಿದ್ರ. ಆನ್ಲೈನ್ ಅಲ್ಲಿ ಲಕ್ಷಾಂತರ ಜನ ಟ್ರೈ ಮಾಡಿದ್ದಾರೆ, ಕೇವಲ ಬೆಳ್ಳೆಣಿಕೆ ಎಷ್ಟು ಮಾತ್ರ ಆಗಿರೋದು. ಅದಕ್ಕೆ ಏನು ಮಾಡಬೇಕು? ತುಂಬಾ ಕಷ್ಟ ಆಗ್ತದೆ. I will give you the numbers. I will give you the numbers. 1,63,108 voters have applied online in Karnataka. Pardon? No, we encourage everybody. If you want to apply online, you can apply online. See, ಇಲ್ಲ ಇರೋ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ, ಆನ್ಲೈನ್ ಅಪ್ಲೈ ಮಾಡಿದ ಮೇಲೆ BLO ಫಾರ್ಮ್ ಕೊಡಬೇಕಾ? ಇಲ್ಲ. ಸಿ ಆಟೋಮೆಟಿಕ್ಲಿ ಅವರು ಆನ್ಲೈನ್, ಇಫ್ ಸಂಬಡಿ ಅಪ್ಲೈಸ್ ಆನ್ಲೈನ್, ಯಾರಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಆಟೋಮೆಟಿಕ್ಲಿ ದ ಅಪ್ಲಿಕೇಶನ್ ಗೋಸ್ ಟು ದ BLO ಲಾಗಿನ್. BLO ವಿಲ್ ವೆರಿಫೈ ಆ್ಯಂಡ್ he will forward the application to ERO. ದಟ್ ಈಸ್ ದ ಪ್ರಾಸೆಸ್. ಅಕ್ನಾಲೇಜ್ಮೆಂಟ್ ತಮ್ಮ ಹತ್ರ ಆನ್ಲೈನಲ್ಲೇ ಸಿಕ್ಕಿರ್ತದೆ, ಸೊ ಯು ಗೆಟ್ ದ ಅಕ್ನಾಲೇಜ್ಮೆಂಟ್ ಆಲ್ಸೋ. ಕೆಲವರು ಏನು ಮಾಡ್ತಾರೆ ಕೇಳ್ತಾರೆ ಅಂದರೆ, ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ನನ್ನ ಮನೆಗೆ ಎನ್ಯುಮರೇಷನ್ ಫಾರ್ಮ್ BLO ತಂದು ಕೊಟ್ಟಿದ್ದಾರೆ, ನಾನು ಇದನ್ನು ಫಿಲ್ ಮಾಡಿ ಕೊಡಬೇಕಾ ಅಂತ. ಐ ಕುಡ್ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕನ್ಸರ್ನ್ ವೋಟರ್ಸ್, ಇಫ್ ಯು ಹ್ಯಾವ್ ಫಿಲ್ಡ್ ಆನ್ಲೈನ್, ಆಲ್ರೆಡಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ರೆ ಮತ್ತೆ ಫಾರ್ಮು ಫಿಲ್ ಮಾಡಿ ಕೊಡುವ ಅಗತ್ಯ ಇಲ್ಲ. ಸಪೋಸ್ ಯಾರಾದರೂ ವೋಟರ್ ನಾನು ಆನ್ಲೈನ್ ಅಪ್ಲೈ ಮಾಡಿದ್ದೀನಿ, ಸ್ಟಿಲ್ ಐ ಫಿಲ್ ಐ ಫಾರ್ಮ್ ಅನ್ನು ಗಿವ್ ಅಂದರೆ ತಿರಸ್ಕಾರ ಮಾಡುವ ಅಧಿಕಾರ BLOಗೆ ಇಲ್ಲ. ಅಂದರೆ ನಾನು ತೊಗೊಳ್ಳಲ್ಲ ಅಂತ ಹೇಳುವ ಅಧಿಕಾರ BLOಗೆ ಇಲ್ಲ. ಸೊ ಯಾರಾದರೂ ವಾಲಂಟ್ರಿಯಾಗಿ ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದೀನಿ, ಸ್ಟಿಲ್ ನನ್ನ ಮನೇಲಿ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಕೊಡ್ತೀನಿ ಅಂದರೆ BLO ತೊಗೋಬೇಕಾಗ್ತದೆ. ಯಾಕಂದರೆ ನಾನು ತೊಗೊಳ್ಳಲ್ಲ, ತಿರಸ್ಕರಿಸ್ತೀನಿ ಅಂತ ಹೇಳುವ ಒಂದು ಹಕ್ಕು BLOಗೆ ಇಲ್ಲ. ಇಟ್ ಇಸ್ ಅ ಎನ್ಯುಮರೇಷನ್ ಫಾರ್ಮ್. ಬಟ್ ಅಗೈನ್ ವೆರಿಫಿಕೇಷನ್ ಮಾಡೋ ಸಂದರ್ಭದಲ್ಲಿ ಈ ವಿಲ್ ಡೆಫಿನೆಟ್ಲಿ ಹ್ಯಾವ್ ಸೇಮ್ ವೋಟರ್ದು, ಹಿ ವಿಲ್ ಹ್ಯಾವ್ ಬೋತ್ ದ ಫಾರ್ಮ್ಸ್. ಆನ್ಲೈನ್ ಫಾರ್ಮ್ ಇಟ್ಟಿರ್ತಾರೆ, ಈ ಫಾರ್ಮ್ ಇಟ್ಟಿರ್ತಾರೆ. ಸೊ ಹಿ ವಿಲ್ ಟೇಕ್ ಆ್ಯಕ್ಷನ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ವಿ ಆರ್ ನಾಟ್ ವಾಟ್ ಸೇ requesting anybody to fill the form in both the modes. Either if you have done in online mode, don't fill the physical form. If you fill the physical form, you don't need to fill online form. If you decide to do both, the choice is yours. ತುಂಬಾ ಕಷ್ಟ ಆಗ್ತದೆ. ಇಲ್ಲ, 1,68,000 ಜನ ಅಪ್ಲೈ ಮಾಡಿದ ಮೇಲೆ ಕಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ ಈಸ್ ದ ಪ್ರೂಫ್. ಇಟ್ ಈಸ್ ದಿ ಪ್ರೂಫ್. ಈಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಬಗ್ಗೆ ಯಾವುದೇ ಜಾಹೀರಾತು ಸರಿಯಾಗಿ ಕೊಡ್ತಾ ಇಲ್ಲ. BLO ಹೇಳಿದ ಮೇಲೆ ಗೊತ್ತಾಗ್ತಾ ಇಲ್ಲ. ನೀವು ಜಸ್ಟ್ ರಿಕ್ವೆಸ್ಟ್ ಮಾಡಿದೆ, ಮತದಾರರು ಆನ್ಲೈನ್ ಅಲ್ಲಿ ಮಾಡಿದ್ರು ಕೂಡ ಆನಂತರ ನೀವು ಅವ್ರ ಫಾರ್ಮ್ ಕೊಟ್ಟು ತಗೋಬೇಕಂತ. ಈ ರೀತಿ ನನ್ನ ಮೇಲೆ ಅಷ್ಟು ಕೋಪ ಆಗಿ ಆರಾಮಾಗಿ ಕೇಳಿ. ನೀವು ಕೇಳಿದ್ರೆ ಭಾಳ ಕೋಪದ ಕೇಳಿದ್ರೆ ನನಗೆ ಅನ್ಸ್ಬಿಡ್ತದೆ. ಐ ಆಮ್ ಅವೈಲಬಿಲಿಟಿ ಫಾರ್ ಅನದರ್ 1 hour ಆಲ್ಸೋ. ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವರೀಸ್. ನನ್ನ ಮೇಲೆ ಯಾಕೆ ಅಷ್ಟು ಕೋಪಪ್ಪ? ಹೆಚ್ಚಿನ ಪ್ರಮಾಣದ ಜಾಹೀರಾತನ್ನ ಜನರಿಗೆ ಮುಟ್ಟಿಸಿ, ಅಂದ್ರೆ ಆ ಆಯೋಗದ ಯಾವ ರೀತಿ ಭಾಗವಹಿಸಬಹುದು ಬಗ್ಗೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ಎಷ್ಟು ಹಳ್ಳಿಗಳಲ್ಲಿ ಇದುವರೆಗೂ ಗೊತ್ತಿಲ್ಲ ಯಾಕೆ ಭಾಗವಹಿಸಬೇಕು. ಈಗ ಅದಕ್ಕೆ ಇಲ್ಲ, ಅವ್ರು ಉತ್ತರ ಕೊಟ್ಬಿಡ್ತೀನಿ. ಅವ್ರು ಕೇಳಿ ಅವ್ರು ಉತ್ತರ ಕೊಡ್ತೀನಿ ನಾನು. ಈಗ 100% ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿದ್ದಾರೆ ಎಂದು ಎಷ್ಟು ಲಿಸ್ಟ್ ಬೇರೆ ಕೊಟ್ಟಿದ್ದೀನಿ ನಾನು. ಆ ಎಂಟೈರ್ ಕರ್ನಾಟಕದಲ್ಲಿ ಕಳೆದ 8 ದಿವಸಗಳಲ್ಲಿ 81% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಸ್ಟ್ರಿಬ್ಯೂಟೆಡ್. 9% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಜಿಟೈಸ್ಡ್. ದಿಸ್ ಇಟ್ ಸೆಲ್ಫ್ ಶೋಸ್ ಪೀಪಲ್ ಹ್ಯಾವ್ ಗಾಟ್ ಎನಫ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ ಈಸ್ ರೀಚಿಂಗ್ ದಿ ಪೀಪಲ್. ಜನ ತನ್ನ ಕೈಗೆ ಸಿಕ್ಕಿದ ಫಾರ್ಮನ್ನು ತೊಗೊಳ್ತಾ ಇರೋದು ಇದು ಒಂದೇ ಸಾಕ್ಷಿ ಆಗ್ತದೆ. ಅಕಸ್ಮಾತ್ ಯಾರಾದರೂ ಮಾಹಿತಿ ರೀಚ್ ಆಗಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಿ ಹ್ಯಾವ್ ಟೇಕನ್, ತಾವು ಎಲ್ಲ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಇದ್ದೀರಾ, ತಮ್ಮ ಮುಖಾಂತರ ಎಲೆಕ್ಷನ್ ಕಮಿಷನ್ ಏನು ಸೂಚನೆ ಅದ್ರ ಪ್ರಕಾರ ಆ್ಯಡ್ ಕೊಟ್ಟಿದ್ದೀವಿ. ಎಲ್ಲ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ವಿ, ವೆಬ್ಸೈಟ್ ಮುಖಾಂತರ ಎಲ್ಲ ಜನಕ್ಕೂ ರೀಚ್ ಆಗಿರ್ತದೆ. ಆ್ಯಂಡ್ BLOಗಳು ಮನೆಗೆ ಫಾರ್ಮನ್ನು ತಲುಪ್ತಾ ಇದ್ದಾರೆ. ಮನೆಗೆ ಫಾರ್ಮ್ ಹೋಗಿ ಮುಟ್ಟುವುದೇ ಒಂದು ರೀತಿಯಾದ ಅರಿವು ಮೂಡಿಸುವ ಕಾರ್ಯಕ್ರಮ. ತಮ್ಮ ಫಾರ್ಮ್ ತಮ್ಮ ಮನೆಗೆ ಬಂತು ಅಂತ ಹೇಳುವುದೇ ಒಂದು ರೀತಿಯಾದ ಅರಿವು ಮೂಡಿಸುವ. ನಾನು ನಿಮಗೆ ಸಲಹೆ ಕೇಳೋದು, ಇದಕ್ಕಿಂತ ಯಾವ ರೀತಿ ಮಾಡಬೇಕೆಂದು ಹೇಳಿದರೆ ವಿಲ್ ಡೆಫಿನೆಟ್ಲಿ ಕನ್ಸಿಡರ್. ವಾಟ್ ಆರ್ ದ ಮೈ ಒನ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು, what are the other modes of activities can be taken to reach the voter? If somebody could suggest, definitely we will examine it, we will take cognizance of it.